ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಣಾಳಿಕೆಯಲ್ಲಿ 6ನೇ ಭರವಸೆಯಂತೆ NPS ರದ್ದು ಮಾಡಿ OPS ಜಾರಿಗೊಳಿಸುವಂತೆ 50 ಪೈಸೆ ಅಂಚೆ ಕಾರ್ಡ್ನಲ್ಲಿ ಮನವಿ ಮಾಡಿಕೊಳ್ಳುವುದರ ಮುಖಾಂತರ ಪತ್ರ ಬರೆದು ಪೋಸ್ಟ್ ಮಾಡುವುದರೊಂದಿಗೆ ಇದೇ ದಿನಾಂಕ ಜನವರಿ 21 ರಿಂದ ಜನವರಿ 31 ರವರೆಗೆ ನಡೆಯುವ ಪತ್ರ ಚಳವಳಿಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜಿನವರು ಎಲ್ಲ ಸಿಬ್ಬಂದಿಯವರು ಪೋಸ್ಟ್ ಕಾರ್ಡ್ಗಳೊಂದಿಗೆ ಫೋಟೋಗಳನ್ನು ತಾಲೂಕು ಗ್ರೂಪ್ಗೆ ಶೇರ್ ಮಾಡಬೇಕು ಎಂದು ಸಂಘದ ಜಿಲ್ಲಾ ಸಂಚಾಲಕ ಮಲ್ಲಿಕಾರ್ಜುನ್ ಡೊಣ್ಣೂರ್, ಗೌರವ ಅಧ್ಯಕ್ಷ ಅಂಬಾದಾಸ್ ಪಾಟೀಲ್ ನೌಕರರಲ್ಲಿ ಮನವಿ ಮಾಡಿಕೊಂಡರು. ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದ ಹನುಮಂತಪ್ಪನವರು ಈ ಪಿಂಚಣಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊತಾ ಬಂದಿದ್ದೀವಿ ಎಲ್ಲರೂ. ಅದೇ ರೀತಿ ನಮ್ಮ ಕೃಷ್ಣ ಮಾಗಿಣಿಯವರು ಇದ್ದಾರೆ, ಇಲ್ಲಿ ಸಂಚಾಲಕ ಇಸಮಂದ್ರ ಖಾಜಿಯವರು ಇದ್ದಾರೆ, ಸೂರ್ಯಕಾಂತ್ ಅವರು ಇದ್ದಾರೆ. ಎಲ್ಲರೂ ಅನೇಕ ಬಾರಿ ಹೋರಾಟ ಮಾಡಿದ್ವಿ, ಉಪವಾಸ ಸತ್ಯಾಗ್ರಹ ಮಾಡ್ಕೊತಾ ಬಂದಿದ್ದೀವಿ. ಆದರೆ ಕಳೆದ BJP ಸರ್ಕಾರ ಕೂಡ ನಮಗೆ ನಿಶ್ಚಿತ ಪಿಂಚಣಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿತ್ತು. ಆದರೆ ನಾವು ಈ ಸ್ಥಾಯಿ ಕುಂತಾಗೊಮ್ಮೆ ಬಂದು ತಾವೇ ಇದೇ ಯಡಿಯೂರಪ್ಪನವರೇ ಬಂದು ಹೇಳಿದ್ರು ನಮಗೆ ನಾವು ಪಿಂಚಣಿ ವ್ಯವಸ್ಥೆ ಜಾರಿ ಮಾಡ್ತೀವಿ ಅಂತ. ಆದರೂ ಕೂಡ ಜಾರಿ ಮಾಡಲಿಲ್ಲ. ಆದರೆ ಮಾತು ಕೊಟ್ಟರು, ಮಾಡಿದ ತಪ್ಪಿದ್ರು BJP ಸರ್ಕಾರದವರು. ತದನಂತರ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ನಿಶ್ಚಿತ ಪಿಂಚಣಿ ನಮ್ಮ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಾವು ಎಲ್ಲ ಪಿಂಚಣಿ ವಂಚಿತ ನೌಕರ ಸಂಘದ ನಮ್ಮ ಸಿಬ್ಬಂದಿ ವರ್ಗದಲ್ಲಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಹಳ್ಳಿಯಲ್ಲಿ ಬೀಗರು ನಿಂತಿರ್ತಾರೆ, ಎಲ್ಲರಿಗೂ ಹೇಳಿದೆವು ನಮ್ಮ ಪಿಂಚಣಿ ಸಿಗ್ತದೆ, ಎಲ್ಲರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿ ನಿಶ್ಚಿತ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಆಗ್ತದೆ ಅಂತೇಳಿ. ಅದೇ ರೀತಿ ಎಲ್ಲ MLC ಎಲೆಕ್ಷನ್ ಬಂತು, MLA ಎಲೆಕ್ಷನ್ ಬಂತು, ಎಲ್ಲ ನೌಕರದವರು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಆದರೂ ಕೂಡ ಕಳೆದ ಈಗ 2 ವರ್ಷ ಆಯಿತು. 2 ವರ್ಷ ಆದರೂ ಇನ್ನೂ ಕೂಡ ಇದರ ಚಕರ ಇರ್ತದೆ, ಬರೀ ಪೇಪರ್ ಮಾಡ್ಕೋತಾ ತಿರುಗಾಡ್ತಾ ಇದ್ದಾರೆ. ಈಗಾಗಲೇ ಏನಪ್ಪ ಅಂದರೆ ಸುಮಾರು ಹೋರಾಟಗಳನ್ನು ನಾವು ಏನಪ್ಪ ಅಂತಂದರೆ ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೀವಿ, ಮತ್ತು ಬೆಳಗಾವಿ ಚಲೋ ಹೋರಾಟದಲ್ಲಿ ಮಾಡಿದ್ದೀವಿ, ಮತ್ತು ಶಿವಮೊಗ್ಗ ಒಂದು ಸಮಾವೇಶ ಮಾಡಿದ್ದೀವಿ. ಆದರೂ ಸಹಿತ ಏನಪ್ಪ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಸರ್ಕಾರ ನಮಗೆ ಸ್ಪಷ್ಟವಾದಂಥ ಭರವಸೆಯನ್ನು ಹೇಳ್ತಾ ಬಂದಿದೆ. ಈಗಾಗಲೇ ಏನಪ್ಪ ಅಂದರೆ ನಾವು ವೋಟ್ ಫಾರ್ OPS ಸಹಿತ ಏನಪ್ಪ ಅಂದರೆ ಈ ಒಂದು ಸರ್ಕಾರ ಬರಲಿಕ್ಕೆ ಏನಪ್ಪ ಕಾರಣ ನಾವೆಲ್ಲ ಶಿಕ್ಷಕರಾಗಿದ್ದೇವೆ. 2 ವರ್ಷಗಳು ಸಹಿತ ಏನಪ್ಪ ಅಂದರೆ ಈ ಸರ್ಕಾರ ಬಂದರೂ ಸಹಿತ ಏನಪ್ಪ ತಮ್ಮ ಪ್ರಣಾಳಿಕೆಯಲ್ಲಿ ಏನಪ್ಪ ಅಂದರೆ 6ನೇ ಒಂದು ಪ್ರಣಾಳಿಕೆಯನ್ನು ಹಾಕಿಕೊಂಡಿದೆ. ಈ ಒಂದು 6ನೇ ಪ್ರಣಾಳಿಕೆ ಏನಪ್ಪ ಅಂತಂದರೆ ಅವರು ವಿಳಂಬವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸನ್ಮಾನ್ಯ ಘನತೆವತ್ತ ಮುಖ್ಯಮಂತ್ರಿಗಳಲ್ಲಿ ಏನಪ್ಪ ಅಂತಂದರೆ ನಾನು ಕೇಳಿಕೊಳ್ಳೋದೇನು, ಆದಷ್ಟು ಬೇಗನೆ ಏನಪ್ಪ ಅಂತಂದರೆ NPS ಇಂದ ಏನಪ್ಪ ನಮಗೆ OPS ಅನ್ನು ಏನಪ್ಪ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ಏನಪ್ಪ ಅಂದರೆ ಶಿಕ್ಷಕರು ಉಪನ್ಯಾಸಕರು ಏನಪ್ಪ ನೀಡಬೇಕು. ಒಂದು ವೇಳೆ ನೀವು ವಿಳಂಬ ನೀತಿಯನ್ನು ಮಾಡಿದರೆ ಮುಂಬರುವಂಥ ದಿನಗಳಲ್ಲಿ ನಾವು ಫೆಬ್ರವರಿ 7ರಂದು ಏನಪ್ಪ ಅಂತಂದರೆ ಬೃಹತ್ ಹೋರಾಟವನ್ನು ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಮುಂದೆ ಏನಾದರೂ ಆದರೂ ಸಹಿತ ಏನಾದರೂ ಅದಕ್ಕೆ ಸರ್ಕಾರವೇ ಹೊಣೆ ಎಂದು ನಾನು ಹೇಳುತ್ತಾ, ಮೊದಲು ಎಲ್ಲ ಅನುದಾನಿತ ನೌಕರರಿಗೆ ಪಿಂಚಣಿ ಇತ್ತು, ಈಗ ನಮ್ಗೆ ಪಿಂಚಣಿ ಇಲ್ಲ. ನಾವು ಎಲ್ಲರೂ ವೋಟ್ ಫಾರ್ OPS ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಎಲ್ಲರೂ ನಾವು ವೋಟ್ ಫಾರ್ OPS ಅಂಥೇಳಿ ಸರ್ಕಾರ ರಚನೆ ಆಯಿತು. ಆದರೂ ಕೂಡ 2 ವರ್ಷ ಕಳೆದರೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅನುದಾನಿತ ಶಿಕ್ಷಕರಿಗೂ OPS ಇಲ್ಲ, ಈ ಕಡೆ NPS ಇಲ್ಲ. ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ OPS ಅನ್ನು ನೀಡಬೇಕೆಂದು ಅವರಲ್ಲಿ ನಾವು ಕಳಕಳಿಯ ವಿನಂತಿ. ಪತ್ರ ಚಳವಳಿ ಮಾಡಬೇಕು. ಯಾಕಪ್ಪ ಅಂತಂದರೆ ನಾವು ಸುಮಾರು 1/4/2006ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ಅದ ನಂತರ ನಮ್ಗೆ ಗ್ರ್ಯಾಂಟ್ ಕೊಟ್ಟು ಸರ್ಕಾರ ನಮ್ಗೆ ಯಾವುದೂ ಈ ಪಿಂಚಣಿ ವ್ಯವಸ್ಥೆ ಇದುವರೆಗೂ ಮಾಡಿಲ್ಲ. ಸಾಕಷ್ಟು ಬಾರಿ ಹೇಳ್ಯಾರ ಮಾಡ್ತೀನಿ ಅಂತ ಇದು ಮಾಡಿಲ್ಲ. ಅದೇ ರೀತಿ 6ನೇ ಪ್ರಣಾಳಿಕೆದಾಗೂ ನಿಮ್ಮದು ಸರ್ಕಾರಿ ರೀತಿಯಿಂದ ನಿಮ್ಗೆ OPS ಮಾಡ್ತೇವೆ ಅಂತಲೇ ಹೇಳ್ಯಾರ. ಇದುವರೆಗೂ ಯಾವುದೂ ಮಾಡಿಲ್ಲ ಗ್ಯಾರಂಟಿ ಒಳಗೆ. ಅದಕ್ಕೆ ಇವತ್ತಿನ ಏನು ಮಾಡಿರುತ್ತೆ, ನಾವು ಪತ್ರ ಚಳವಳಿ ಮಾಡಿರ್ತೀವಿ. ಮಾನ್ಯ